ಇವತ್ತಿನ ಬೈರ್ಮಂಗಲ ಮತ್ತೆ ಕೆಂಚಕಾರನಹಳ್ಳಿ ಭಾಗದ 26 ಹಳ್ಳಿಗಳು 9 ರೆವಿನ್ಯೂ ಗ್ರಾಮಗಳು ಸೇರಿ ಇವತ್ತಿನ ಈ ಒಂದು ಪಾದಯಾತ್ರೆಯನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ಯಾವುದೇ ಒಂದು ರಾಜಕೀಯದ ಒಂದು ಲಾಭ ನಷ್ಟದ ಲೆಕ್ಕಾಚಾರಕ್ಕೋಸ್ಕರ ಅಲ್ಲ, ಬದಲಾಗಿ ಇವತ್ತು ನಮ್ಮ ಎಲ್ಲರ ಮೇಲೂ ಕೂಡ ಒಂದು ದೊಡ್ಡ ಜವಾಬ್ದಾರಿ ಇದೆ. ಕಾರಣ ಈಗಾಗಲೇ ಇವತ್ತು ರೈತರ ಹೋರಾಟಕ್ಕೆ ನಿಮ್ಮ ಬೆಂಬಲಕ್ಕೆ ನಿಂತು ಇವತ್ತು ಅನೇಕ ಜನಗಳ ರಾಜ್ಯಾದ್ಯಂತ ಕಾರ್ಯಕ್ರಮಗಳು ಬಂದು ಭಾಗವಹಿಸಿದ್ದಾರೆ. ನಾನು ಪ್ರಾರಂಭದಲ್ಲೂ ಕೂಡ ಹೇಳ್ತಾನೆ ಬಂದಿದ್ದೇನೆ, ಇವತ್ತಿನ ಈ ಒಂದು ಪಾದಯಾತ್ರೆ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥ ಪಾದಯಾತ್ರೆ ಅಲ್ಲ, ಯಾವುದೇ ಒಂದು ರಾಜಕಾರಣದ ನಮ್ಮ ಲಾಭ ನಷ್ಟಕ್ಕೆ ಸೀಮಿತವಾಗಿರ್ತಕ್ಕಂಥ ಪಾದಯಾತ್ರೆ ಅಲ್ಲ, ಬದಲಾಗಿ ಇವತ್ತು ರೈತರ ಕೇವಲ ಭಾಷಣಕ್ಕೆ ಸೀಮಿತವಾಗಿಲ್ಲ, ನಿಜಕ್ಕೂ ನಿಮ್ಮ ಜೊತೆಯಲ್ಲಿ ವಾಸ್ತವ ಸ್ಥಿತಿಯಲ್ಲಿ ಗಟ್ಟಿಯ ನಿಲುವಿಂದ ನಿಮ್ಮ ಜೊತೆಯಲ್ಲಿ ಜನತಾದಳ ಪಕ್ಷ ನಿಂತಿದೆ ಅಂತಕ್ಕಂಥದನ್ನ ಇವತ್ತು ಬಹುಶಃ ಒಂದು ದಿನದ ಪಾದಯಾತ್ರೆಯಿಂದ ನಾವು ಇದನ್ನ ಸಾಬೀತು ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಕೇವಲ ಒಂದು ಆರಂಭ ಅಷ್ಟೇ. ಒಂದು ಮಾತನ್ನ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ನಿನ್ನೆ ಮೊನ್ನೆ ಏನಾಗಿದೆ ನೋಡಿದ್ದೀರಿ. 7 ಜನ ಇವತ್ತು ಚೆಕ್ ನ ಈಸ್ಕೊಂಡಿರ್ತಕ್ಕಂಥದ್ದನ್ನ ನೋಡಿದ್ದೇವೆ. ಯಾರು ಚೆಕ್ ನ ಪಡ್ಕೊಂಡಿದ್ದಾರೆ ಅವ್ರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ, ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಅವ್ರಿಗೆ ಸರಿ ಅನ್ಸಿದ್ರೆ ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಯಾರು 95% ಹೆಚ್ಚು ರೈತರು ಕೊಟ್ರೆ ನಿಮ್ಮ ಜೀವನ ಮುಂದೆ ಯಾವ ರೀತಿ ರೂಪಿಸ್ತೀವಿ ಅಂತಕ್ಕಂಥ ಕನಿಷ್ಠ ಆತ್ಮವಿಶ್ವಾಸವನ್ನ ಕೂಡ ತುಂಬಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ರಾಜ್ಯ ಸರ್ಕಾರದ ಜನಪ್ರತಿನಿಧಿಗಳು ಮಾಡಲಿಲ್ಲ. ಹಾಗಾಗಿ ಒಂದು ಮಾತನ್ನ ಹೇಳ್ತಾರೆ, 450ಕ್ಕೂ ಹೆಚ್ಚು ದಿನ ಅಂದ್ರೆ 16 ತಿಂಗಳು ಕಳೆದೋಗಿದೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಆಗ್ಲಿ, ಇಲ್ಲಿರ್ತಕ್ಕಂಥ ಮಂಜಣ್ಣವರಾಗ್ಲಿ, ಇದು ನಾವು ಮೊದಲನೇ ದಿನ ಇಲ್ಲಿ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದಲ್ಲ, ರಾಜ್ಯ ಮಟ್ಟದಲ್ಲಿ ದೊಡ್ಡ ಸುದ್ದಿ ಆಗಿದೆ. ಅದನ್ನ ನೋಡಿ ನಾವು ಬಂದಿರತಕ್ಕಂಥದ್ದಲ್ಲ. ಇವತ್ತು ನೋಡ್ತಾ ಇದ್ದೇವೆ, ಫಲವತ್ತಾದಂತ ಒಂದು ಭೂಮಿಯ ಸಾಕಷ್ಟು ಜನ ಯೂಟ್ಯೂಬರ್ಸ್, ಸಾಕಷ್ಟು ಜನ ಮಾಧ್ಯಮ ಮಿತ್ರರು, ಇಲ್ಲಿರ್ತಕ್ಕಂಥ ಯುವಕ ಮಿತ್ರರು ಟಿವಿ ನೋಡಿದ್ರೆ ನೀವು ಮಾತಾಡ್ತಾ ಇದ್ದೀವಿ, ಪ್ರತಿಯೊಂದು ಅಂಶ ಗಮನಿಸ್ತಾ ಇದ್ದೇನೆ ನಾನು. ನಿಮ್ಮಲ್ಲಿ ಇರ್ತಕ್ಕಂಥ ಆಕ್ರೋಶ ಏನಿದೆ, ಇಲ್ಲಿರ್ತಕ್ಕಂಥ ಸಣ್ಣ ರೈತರು, ಅತಿ ಸಣ್ಣ ರೈತರು ಅಂತಕ್ಕಂಥದ್ದನ್ನ ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಕೂತ್ಕೊಂಡಾಗ ಹೇಳಿದೆ. ರಾತ್ರೋರಾತ್ರಿ ಜೂನ್ 12ನೇ ತಾರೀಕು ಅಂತಿಮ ಅಧಿಸೂಚನೆಯನ್ನ ಹೊರಡಿಸ್ತಾರೆ. 3 ಹಳ್ಳಿಗಳು ಕವರ್ ಆಗ್ತದೆ. ಅದರಲ್ಲಿ ಸರಿಸುಮಾರು 755 ರೈತ ಕುಟುಂಬಗಳಲ್ಲಿ 641 ರೈತರು, ಸಣ್ಣ ರೈತರು, ಅತಿ ಸಣ್ಣ ರೈತರು ಅಂತ ಯಾವ ರೀತಿ ನಾವು ಇದನ್ನ ಕೆಟಗರೈಸ್ ಮಾಡಿದೀವಿ ಅಂದ್ರೆ, 1 ಎಕರೆಗಿಂತ ಕಮ್ಮಿ ಭೂಮಿಯನ್ನ ಇಟ್ಕೊಂಡಿರ್ತಕ್ಕಂಥವ್ರು 81% ಜನ ಇವತ್ತು ಈ 3 ಹಳ್ಳಿಗಳಲ್ಲಿ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ ರಾಜ್ಯ ಸರ್ಕಾರ. ಎಲ್ಲಿ ಹೋಗ್ತೀರಾ, ಎಲ್ಲಿ ಬದುಕು ಕಟ್ಕೊಳ್ಳಿಕ್ ಸಾಧ್ಯ? ಒಂದು ಮಾತು ನಿಮಗೆ ಕೈ ಜೋಡಿಸಿ ಮನವಿ ಮಾಡ್ತಾನೆ, ಬರ್ತಾರೆ ದಳ್ಳಾಳಿಗಳೇ ಬಿಟ್ಟಿದ್ದಾರೆ. ಮಂಜಣ್ಣವ್ರು ಕೇಳಿದೆ, ಹೊಸೂರು ಗ್ರಾಮಕ್ಕೆ ಹೋಗಿದ್ವಿ, ಯಾರು ಮಂಜಣ್ಣ ಇದು ರೈತರ ಮುಖ ಕಾಣ್ತಾ ಇಲ್ವಲ್ಲ ಅಂತೆ. ಮಂಜಣ್ಣ ನಂಗೆ ಗಾಡಿಲಿ ಕುಂತ್ಕೊಂಡು ಹೇಳಿದ್ರು, ಇಲ್ಲ 1 ಜನ ದಳ್ಳಾಳಿಗಳು ಬಿಟ್ಟವ್ರೆ, ದಿನ ಬೆಳಗ್ಗೆ ತಲೆ ಕೆಡಿಸ್ತಾರೆ, ನೀವೇನಾದ್ರೂ ಕೋರ್ಟ್ ಕಚೇರಿ ಅಂತ ಹೋದ್ರೆ ಮತ್ತೆ ನಿಮ್ಗೆ ಇರ್ತಕ್ಕಂಥ 1 ಎಕರೆ ಭೂಮಿನೂ ಅದ್ರಲ್ಲಿ ಅರ್ಧ ಎಕರೆ ನೀವು ವಕೀಲರಿಗೆ ಬರ್ಕೊಡ್ಬೇಕಾಗ್ತದೆ, ದಯವಿಟ್ಟು ಕೊಟ್ಬಿಡಿ ಎಲ್ಲ ಅಂತಕ್ಕಂಥದ್ದನ್ನ ಒಳಗಡೆಯಿಂದ ಕೂತ್ಕೊಂಡು ವ್ಯವಸ್ಥಿತವಾಗಿ ಸಂಚನ್ನ ರೂಪಿಸ್ತಾ ಇದ್ದಾರೆ. ಅದಕ್ಕೆ ಕುಮ್ಮಕ್ ಕೊಡ್ತಾ ಇರ್ತಕ್ಕಂಥವ್ರು ಯಾರು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. ದಯವಿಟ್ಟು ನಿಮ್ಮಲ್ಲಿ ಒಗ್ಗಟ್ಟು ಯಾವುದೇ ಕಾರಣಕ್ಕೂ, ಕೈ ಜೋಡಿಸಿ ಮನವಿ ಮಾಡ್ತೇನೆ, ನಮ್ಮ ರೈತರಲ್ಲಿ ಒಗ್ಗಟ್ಟನ್ನ ಮುರಿತಕ್ಕಂಥ ಪ್ರಯತ್ನ ಆಗ್ತಾ ಇದೆ. ನೀವು ಒಮ್ಮತದಿಂದ ಇವತ್ತು ಯಾವ ರೀತಿ ಗಟ್ಟಿ ನಿಲುವಿಂದ ನಿಂತಿದ್ದೀರಿ, ನೀವು ಇದೇ ಗಟ್ಟಿ ನಿಲುವಿಂದ ನಿಂತ್ರೆ ಯಾರು ಕೂಡ ಅರ್ಧ ಇಂಚ್ ಭೂಮಿನೂ ಕೂಡ ಇವತ್ತು ನಿಮ್ಮ ಭೂಮಿಯನ್ನ ಕಸ್ಕೊಳ್ತಕ್ಕಂಥದ್ದಾಗ್ಲಿ, ವಶಪಡಿಸ್ಕೊಳ್ತಕ್ಕಂಥದ್ದಾಗ್ಲಿ ಸರ್ಕಾರ ಮಾಡ್ತಕ್ಕಂಥದ್ದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಡಿ. ಕೈ ಜೋಡಿಸಿ ಮನವಿ ಮಾಡ್ತೇನೆ. ಶಾರದಮ್ಮನವರು ಕೂಡ ಬಂದಿದ್ದಾರೆ, ಶಿವಮೊಗ್ಗ ಗ್ರಾಮಾಂತರದ ಶಾಸಕರು ಅಮ್ಮವರು ಭಾಗವಹಿಸಿದ್ದಾರೆ, ಕರಿಯಮ್ಮನವರು ಎಲ್ಲರೂ ಕೂಡ ಇದ್ದೇವೆ. ನಮ್ಮ ಕರ್ತವ್ಯ ಇದೆ ಇವತ್ತು. ಹಾಗಾಗಿ ಇನ್ನೊಂದು ಮಾತನ್ನ 2-3 ಅಂಶಗಳನ್ನ ತಿಳಿಸ್ತೇನೆ. ನಿಮಗೆ ಗೊತ್ತಿದೆ, ನಾನು ಪತ್ರಿಕಾಗೋಷ್ಠಿ ಕರೆದು ಒಂದು ಮಾತನ್ನ ಹೇಳಿದೆ. ಇವತ್ತು ಈ ಪ್ರಾಜೆಕ್ಟ್ ನ ಮಾಡ್ತಕ್ಕಂಥದ್ದಕ್ಕೆ ಇದರ ಸಂಪೂರ್ಣ ವೆಚ್ಚ ಎಷ್ಟಪ್ಪ ಅಂದ್ರೆ 18,000 ಕೋಟಿ. ಆ 18,000 ಕೋಟಿಯಲ್ಲಿ ಹುಡುಕೋದಿಂದ ಇವತ್ತು ಲೋನ್ ಅನ್ನ ತಗೊಂಡು ಬರ್ಲಿಕ್ಕೆ ಸ್ಯಾಂಕ್ಷನ್ ಲೆಟರ್ ಕೂಡ ತಗೊಂಡ್ ಬಂದಿದ್ದಾರೆ. ಆ ಸ್ಯಾಂಕ್ಷನ್ ಲೆಟರ್ ಅಲ್ಲಿ ಏನ್ ಬರ್ತಿದ್ದಾರಪ್ಪ ಅಂದ್ರೆ
ರೈತರ ಹತ್ರ ನೀವು ಹೋಗಿ ಸಹಿ ಹಾಕ್ಸ್ಕೊಂಡಿದ್ದೀರಾ, ರೈತರ ಒಪ್ಪಿಗೆಯನ್ನ ಪಡೆದಿದ್ದೀರಾ ಅಂತಕ್ಕಂಥದ್ದನ್ನ ಇವತ್ತು ಹುಡ್ಕೋದವ್ರು ಕೇಳ್ತಾ ಇದ್ದಾರೆ. ನೀವು ಯಾವುದೇ ವೈಯಕ್ತಿಕವಾಗಿ ಎಲ್ಲಾದ್ರೂ ಹೋಗ್ಬಿಟ್ಟು ಬ್ಯಾಂಕಿಗೆ ಲೋನ್ ಅಪ್ಲೈ ಮಾಡಿದಾಗ ಮತ್ತೆ ನಿಮ್ಗೆ ಯಾಕೆ ನಾವು ಸಾಲವನ್ನ ಕೊಡಬೇಕು ಅಂತ ಕೇಳ್ತಾರೆ. ಸರ್ವೇ ಸಾಮಾನ್ಯ ಅಲ್ವಾ? ಅದೇ ರೀತಿ ಸರ್ಕಾರಕ್ಕೂ ಕೂಡ ಹುಡ್ಕೋದಿಂದ ಇವತ್ತು ಲೋನ್ ಅನ್ನ 12,000 ಕೋಟಿಯನ್ನ ಏನು ತಗೊಳಕ್ಕೆ ಸ್ಯಾಂಕ್ಷನ್ ಲೆಟರ್ ತಗೊಂಡ್ಬಂದಿದ್ದಾರೆ. ಯಾವ ಕಾರಣಕ್ಕೂ ಕೂಡ 10 ರೂಪಾಯಿ ಬಿಡುಗಾಸು ಬಿಡುಗಡೆ ಆಗೋದಿಲ್ಲ. ಅಲ್ಲೆಲ್ಲೋ PMRD ಬೆಂಗಳೂರು ಅಲ್ಲಿರ್ತಕ್ಕಂಥ ಸಾರ್ವಜನಿಕರ ಆಸ್ತಿ ಪಾಸ್ತಿ ಅದನ್ನ ಅಡಮಾನ ಇಟ್ಟಿದ್ದಾರೆ. BDA ಈಕ್ವಿಟಿ 2,000 ಕೋಟಿ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ 87% ಲೋನ್ ಅನ್ನ ತಗೊಂಡು ಸಾಲ ತಗೊಂಡು ಈ ಪ್ರಾಜೆಕ್ಟ್ ನ ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ? ಯಾರ ಲಾಭಕ್ಕೋಸ್ಕರ ಮಾಡ್ತಾ ಇದ್ದಾರೆ? ಯಾರ ಪ್ರಗತಿಗೋಸ್ಕರ ಮಾಡ್ತಾ ಇದ್ದಾರೆ? ನಿಮ್ ಕೈಗಳಲ್ಲಿ ಬೋರ್ಡ್ ಇಟ್ಕೊಂಡಿದ್ದೀರಿ. 33,500 ಕೋಟಿ ಇರ್ತಕ್ಕಂಥ ಲಾಭವನ್ನ ಯಾವ ರಿಯಲ್ ಎಸ್ಟೇಟ್ ಕಂಪನಿಗಳು ಕೊಟ್ಟಿದ್ದೀರಿ? ಯಾವ ವ್ಯಕ್ತಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದೀರಿ? ಆ ಅನುಕೂಲದಲ್ಲಿ ನಿಮಗೆ ಬರ್ತಕ್ಕಂಥ ಆದಾಯ ಎಷ್ಟು? ನೀವು ಮಾತಾಡ್ಕೊಂಡಿರ್ತಕ್ಕಂಥ ಪರ್ಸೆಂಟೇಜ್ ಏನು? ಇದನ್ನ ದಯವಿಟ್ಟು ಕೇಳಬೇಕಣ್ಣ. ನಾವೆಲ್ಲ ಕೂತ್ಕೊಂಡು ಇವತ್ತು ಅಷ್ಟು ಸುಲಭವಾಗಿ ರೈತರು ಬರ್ತಕ್ಕಂಥವ್ರಲ್ಲ. ನಮಗ್ ಗೊತ್ತಿದೆ ನೀವೆಲ್ಲ ಶ್ರಮಜೀವಿಗಳು. ಅತಿವೃಷ್ಟಿಯಾಗ್ಲಿ ಅನಾವೃಷ್ಟಿಯಾಗ್ಲಿ ನೀವು ಬೇರೆ ಇನ್ಯಾವುದು ವಹಿವಾಟುಗಳು ವ್ಯಾಪಾರಗಳು ಓದಂತವ್ರಲ್ಲ, ತಲೆ ಹಾಕಂತವ್ರಲ್ಲ. ಕಷ್ಟನೋ ಸುಖನೋ ಭೂಮಿತಾಯಿಯನ್ನ ನಂಬ್ಕೊಂಡು ಇವತ್ತು ಬದುಕನ್ನ ಕಟ್ಕೊಂಡಿದ್ದೀವಿ. ಕಣ್ಣಾರೆ ನೋಡಿದ್ದೇನೆ. ನಮ್ಮ ಮಂಜಣ್ಣ ಅವ್ರ ಜೊತೆ ನಡಿ ಮಂಜಣ್ಣ ವಾಸ್ತವ ಸ್ಥಿತಿ ಏನಿದೆ ಅಂತಕ್ಕಂಥದ್ದು ನಮ್ಮ ಮಾಧ್ಯಮದ ಮಿತ್ರರನ್ನು ಕೂಡ ಕರ್ಕೊಂಡು ಹೋಗುವಂತ ಬಂದಿದ್ವು. ನೋಡಿದ್ದೇವೆ. ಹೈನುಗಾರಿಕೆಯನ್ನ ಮಾಡ್ತಕ್ಕಂಥ ಮಂಜಣ್ಣವ್ರು ಬರ್ಬೇಕು ದಯವಿಟ್ಟು. ಹೈನುಗಾರಿಕೆಯ ಮೇಲೆ ಜೀವನವನ್ನ ರೂಪಿಸಿರ್ತಕ್ಕಂಥ ಅತಿ ಸಣ್ಣ ರೈತರು ಜಮೀನು ಇಟ್ಕೊಂಡಿಲ್ಲ, ಗುತ್ತಿಗೆಗೆ ಭೂಮಿಯನ್ನ ಪಡ್ಕೊಂಡಿದ್ದಾರೆ. ಕೊನೆಗೆ 5, 6, 7, 8 ಹಸಗಳನ್ನ ಸಾಕೊಂಡು ಕೊನೆಗೆ ಅದರಲ್ಲಿ ಬರ್ತಕ್ಕಂಥ ಆದಾಯ ಏನಿದೆ ಆ ಆಧಾರದ ಮೇಲೆ ಗೌರವಿತವಾಗಿ ಅವ್ರ ಮನೆ ನಡೀತಾ ಇದೆ. ತರಕಾರಿ ಬೆಳಿತೀರಿ, ರೇಷ್ಮೆ ಬೆಳಿತೀರಿ, ತೆಂಗಿದೆ, ಮಾವಿದೆ, ಅಡಿಕೆ ಇದೆ. ರೇಷ್ಮೆ 50%ಕ್ಕೂ ಹೆಚ್ಚು ರೇಷ್ಮೆ ಮೇಲೆ ಅವಲಂಬಿತರಾಗಿ ಜೀವನ ಮಾಡ್ತಾ ಇದ್ದೀರಿ. ತರಕಾರಿ ಬೆಳೀತಾ ಇದ್ದೀರಿ. ವೃಷಭಾವತಿ ನದಿ ಇವತ್ತು ಕಲುಷಿತ ಕಾಣ್ತಾ ಇದೆ. ಯಾರು ನೀವು ಬೆಳೆದಂತ ತರಕಾರಿ ತಗೊಳ್ಳೋದಿಲ್ವೇ? ಮಾರ್ಕೆಟ್ ಅಲ್ಲಿ ಹೇಳ್ತಾವ್ರೆ, ಈಗ ಹೇಳ್ತಾವ್ರೆ, ಅಪಪ್ರಚಾರ ಶುರು ಮಾಡವ್ರೆ. ಏನ್ ಇಷ್ಟು ವರ್ಷ ಏನಪ್ಪ ತಲೆಮಾರುಗಳಿಂದ ಬೆಳ್ಕೊಂಡ್ಬಂದು ಮಾರುಕಟ್ಟೆಗೆ ಹಾಕಿ ತರಕಾರಿಗಳು ಅದರಿಂದ ಬರ್ತಕ್ಕಂಥ ಆದಾಯದ ಮೇಲೆ ಜೀವನ ಮಾಡ್ತಾ ಇದ್ರಿ. ಈಗ ವೃಷಭಾವತಿ ನದಿ ಕಲುಷಿತಗೊಂಡು ಬಿಟ್ಟಿದೆಯಂತೆ. ಅಲ್ಲ, ಹೈನುಗಾರಿಕೆ ಹೇಳದ್ನಲ್ಲ, 6 ರಿಂದ 7 ಲಕ್ಷ ಲೀಟರ್ ಮನಸ್ಸುಗಳು ಕಲುಷಿತ ಆಗಿದೆ ಕಾರಣ. ನಾನು ನೋಡೋಣ, ಇನ್ನೊಂದು ಮಾತು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ದಯವಿಟ್ಟು ಒಂದು ಅಪಪ್ರಚಾರವನ್ನ ಒಂದಲ್ಲ 100 ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ. ನಾನು ಕೂಡ ಮಾಧ್ಯಮದಲ್ಲಿ ನೋಡ್ತಾ ಇದ್ದೇನೆ. ತಾಂತ್ರಿಕವಾಗಿ ಬಂದು ಕೂತ್ಕೊಂಡು ನಿಮ್ಗೆ ಇರ್ತಕ್ಕಂಥ ವಾಸ್ತವಾಂಶದ ಮಾಹಿತಿಯನ್ನ ಕೊಡ್ಲಿಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ. ಬರೀ ಸುಳ್ಳನ್ನ ಹೇಳ್ಕೊಂಡು ಸುಳ್ಳನ್ನೇ 100 ಬಾರಿ ಹೇಳಿದ್ರೆ ಅದನ್ನ ತಲೆ ಮೇಲೆ ಹೊಡೆದು ಸತ್ಯವಾಗಿ ಸಾಬೀತು ಮಾಡ್ತೀನಿ ಅಂತಕ್ಕಂಥ ಉದ್ದಟತನದಿಂದ ಇಲ್ಲಿರ್ತಕ್ಕಂಥ ಕೆಲವು ರಾಜಕಾರಣಿಗಳ ನಡೆಗಳೇನಿದೆ, ಒಂದು ಮಾತನ್ನ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಇಲ್ಲಿರ್ತಕ್ಕಂಥ ಶಾಸಕರಿಗೆ ಮಂಜಣ್ಣ ಅವರು ಉತ್ತರ ಕೊಡ್ತಾರೆ. ನಾನು ಇನ್ನೂ ಸವಿಸ್ತಾರವಾಗಿ ಪ್ರೆಸ್ ಮೀಟ್ ಕರೆಯೋದಿದೆ, ಇವತ್ತು ಕರೆದು ಮಾತಾಡ್ತೀನಿ ಮಧ್ಯಾಹ್ನ ಊಟದ ಟೈಮಲ್ಲಿ. ಆದ್ರೆ ಒಂದು ಮಾತನ್ನ ದಯವಿಟ್ಟು ಕೈ ಜೋಡಿಸಿ ಮನವಿ ಮಾಡ್ತೀನಿ, ಕೇಳಿಸ್ಕೋಬೇಕು. ಕುಮಾರಸ್ವಾಮಿ ಅವರ ಕುಟುಂಬ 100 ಎಕರೆಗಿಂತ ಹೆಚ್ಚು ಜಮೀನನ್ನ ಈ ಭಾಗದಲ್ಲಿ ಹೊಂದಿದೆ ಅಂತಾರೆ. ಕೇತಗಾನಹಳ್ಳಿ ಜಮೀನು 85ನೇ ಇಸ್ವಿ, ನಿಖಿಲ್ ಕುಮಾರಸ್ವಾಮಿ ಹುಟ್ಟಿದ್ದು 88. ಹಲವಾರು ಬಾರಿ ಕುಮಾರಣ್ಣ ಅವರು ಹೇಳಿದ್ದಾರೆ ಆ ಜಮೀನನ್ನ ಕೊಂಡ್ಕೊಳ್ತಕ್ಕಂಥದಕ್ಕೆ ಕುಮಾರಣ್ಣ ಅವರ ಅವತ್ತೇನು ಸಕ್ರಿಯ ರಾಜಕಾರಣದಲ್ಲಿ ಇರಲಿಲ್ಲ. ಸಿನಿಮಾ ಹಂಚಿಕೆದಾರರಾಗಿ ಗೌರವಿತವಾಗಿ ಅದ್ರಲ್ಲಿ ಬಂದಂತ ದುಡ್ಡನ್ನ ಇಲ್ಲೇನಾದ್ರೂ ನಮ್ಮ ರೈತಾಪಿ ವರ್ಗ ಈ ಭಾಗದಲ್ಲಿ ಕೆಲವೊಂದಷ್ಟು ಜನ ರೈತರುಗಳು ಅವ್ರ ಮೇಲೆ ಒತ್ತಡ ಇಲ್ಲ, ನೀವು ಇಲ್ಲಿ ಬಂದು ಒಬ್ಬ ರೈತನಾಗಿ ಹಾಸನ ಜಿಲ್ಲೆಗಷ್ಟೇ ನೀವು ಸೀಮಿತ ಮಾಡ್ಕೋಬಾರ್ದು, ಇಲ್ಲೂ ನಾವು ಪ್ರೀತಿಸ್ತಕ್ಕಂಥ ಜನ ಇದ್ದೇವೆ, ದಯವಿಟ್ಟು ನೀವು ಈ ಕೇತಗಾನಹಳ್ಳಿ ಜಮೀನನ್ನ ಖರೀದಿ ಮಾಡುವ ಮೂಲಕ ಇಲ್ಲಿ ನೀವು ನಿಮ್ಮ ತಂದೆಯವರು ಮಾಡಿರ್ತಕ್ಕಂಥ ಪುಣ್ಯ ಕೆಲಸಗಳೇನಿದೆ ನಿಮ್ಮ ಮೂಲಕ ಜಿಲ್ಲೆಯನ್ನ ಕಟ್ಟತಕ್ಕಂಥ ಕೆಲಸ ಮಾಡಿ ಕುಮಾರಸ್ವಾಮಿಗಳೇ ಅಂತಕ್ಕಂಥದ್ನ ಇಲ್ಲಿರ್ತಕ್ಕಂಥ ಕೆಲವೊಂದಷ್ಟು ಹಿರಿಜೀವಿಗಳು 85ನೇ ಇಸ್ವಿನಲ್ಲಿ ಕುಮಾರಣ್ಣಂಗೆ ಹೇಳಿದಂತ ಸಂದರ್ಭದಲ್ಲಿ ಖರೀದಿ ಮಾಡಿರತಕ್ಕಂಥ ಜಮೀನು ಯಾರು ತಲೆ ಹೊಡೆದು ಖರೀದಿ ಮಾಡಿಲ್ಲ, ಯಾವ ಬೇರೆ ರಿಯಲ್ ಎಸ್ಟೇಟ್ ದಂಧೆಗೆ ಹೋಗಿ ಖರೀದಿ ಮಾಡಿಲ್ಲ. ಗೌರವಿತವಾಗಿ
ಸಿನಿಮಾ ಹಂಚಿಕೆದಾರನಾಗಿ ಬಂದಂತ ದುಡ್ಡಲ್ಲಿ ಖರೀದಿ ಮಾಡಿರ್ತಕ್ಕಂಥ ಜಮೀನು, ಅದು ಬಿಟ್ಬಿಡಿ, ಸೈಡ್ಗೆ ಇಡುವ. ಈಗ ಈ ಭಾಗದಲ್ಲಿ ಇರ್ತಕ್ಕಂಥ ಜಮೀನಿನ ಬಗ್ಗೆ ಚರ್ಚೆ ಮಾಡ್ತಾರೆ. ಅನಿತಾ ಕುಮಾರಸ್ವಾಮಿ ಅವರ ಹೆಸರಿನಲ್ಲಿ ದಯವಿಟ್ಟು ಮಾಧ್ಯಮದ ಮಿತ್ರರು ಇದನ್ನ ನೋಟ್ ಮಾಡ್ಕೋಬೇಕು. ಪದೇ ಪದೇ ಇದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಪದೇ ಪದೇ ಚರ್ಚೆ ಮಾಡದಂತವ್ರಿಗೆಲ್ಲ ನಾವು ಪ್ರತಿಕ್ರಿಯೆ ಕೊಟ್ಕೊಳಕ್ ಹೋಗೋದಿಲ್ಲ. 27 ಎಕರೆ ಅನಿತಾ ಕುಮಾರಸ್ವಾಮಿ ಅವರ ಹೆಸರಲ್ಲಿದೆ, 5 ಎಕರೆ ನನ್ನ ಹೆಸರಲ್ಲಿದೆ. ಇದನ್ನ ತಗೊಂಡಂತ ಕಾರಣ ಏನಪ್ಪಾ ಅಂದ್ರೆ, ಕೋವಿಡ್ ಬಂದಂತ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳ್ತೀನಿ, ತಗೊಂಡು ಕೃಷಿ ಭೂಮಿಯಾಗಿ ಇಟ್ಕೊಂಡಿದ್ದೇವೆ. ಯಾವುದೇ ಕಮರ್ಷಿಯಲ್ ಬಿಲ್ಡಿಂಗ್ ಗಳು ಏರಿಸಿಲ್ಲ, ದಯವಿಟ್ಟು ಬಂದು ನೋಡಬಹುದು. ಇಲ್ಲಿ ನಾವು ಕೃಷಿ ಮಾಡ್ತಕ್ಕಂಥದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವ್ರ ತಲೆಯಲ್ಲಿ ಒಂದು ಆಲೋಚನೆ ಬಂತು. ಕೋವಿಡ್ ಸಂದರ್ಭದಲ್ಲಿ ನಿಮ್ಗೆ ಹೇಳ್ತೀನಿ, ಇವತ್ತು ಕೇತ್ಕನಲ್ಲಿ ಜಮೀನಿಗೆ ಬನ್ನಿ, ಮಿಷಿನರಿ ಖರೀದಿ ಮಾಡಿದೀವಿ, ತೋರಿಸ್ತೀವಿ, ಸಾಕ್ಷಿ ಇದೆ. ಇಲ್ಲಿ ಮಹಾನುಭಾವರು ಸಾಕ್ಷಿ ಗುಡ್ಡೆ ಅಂತ ಭಾಷಣ ಮಾಡ್ತಾರೆ, ಆ ಸಾಕ್ಷಿ ತೋರಿಸ್ತೀವಿ. ಕೋವಿಡ್ ಬಂದಂತ ಸಂದರ್ಭದಲ್ಲಿ ನಾವು ನಮ್ಮ ತಂದೆ ಇಬ್ರು ಕೂತ್ಕೊಂಡು 6 ರಿಂದ 7 ಲಕ್ಷ ಲೀಟರ್ ಈ ಭಾಗದ ರೈತರು ಹಾಲಾಗ್ತಾ ಇದ್ದಾರೆ. ಇವತ್ತು ಬಹುಶಃ ಹೆರಿಟೇಜ್ ಅಂತಕ್ಕಂಥ ಅಥವಾ ಮಿಲ್ಕಿ ಮಿಸ್ಟ್ ಅಂತಕ್ಕಂಥ ಡೈರಿ ಪ್ರಾಡಕ್ಟ್ಸ್ ಗಳ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಏನಿದೆ, ಆ ರೀತಿಯಾದಂತಹ ಒಂದು ಯೂನಿಟ್ ನ ಈ ಭಾಗದಲ್ಲಿ ಸ್ಥಾಪನೆ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಆಲೋಚನೆಯನ್ನ ಇಟ್ಕೊಂಡಿದ್ದಂತವ್ರು ಇದೇ ಸನ್ಮಾನ್ಯ ಕುಮಾರಣ್ಣ ಅವ್ರ ಕುಟುಂಬ. ಅದಕ್ಕೆ ಮಿಷಿನರಿ ಖರೀದಿ ಮಾಡಿಟ್ಟಿದ್ದೇವೆ ಕೇತನಹಳ್ಳಿ ಜಮೀನಲ್ಲಿ, ದಯವಿಟ್ಟು ಬಂದು ತಾವು ನೋಡಬಹುದು, ತೋರಿಸ್ತೇನೆ ಅದನ್ನು ಕೂಡ. ಆದ್ರೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಸಂಪೂರ್ಣ ಮನಸ್ಸಿಂದ ಮಾಡಬೇಕು. ಅದರಿಂದ ನಮ್ಮ ರೈತರಿಗೆ ಯಶಸ್ಸು ದೊರಕಬೇಕು, ಅದರಿಂದ ನಮ್ಮ ರೈತರಿಗೆ ಅನುಕೂಲ ಆಗಬೇಕು ಅಂತಕ್ಕಂಥ ದಾರಿಯಲ್ಲಿ ಕುಮಾರಣ್ಣ ಅವರು ಆಲೋಚನೆ ಮಾಡಿರ್ತಕ್ಕಂಥದ್ದು. ರಾಜಕಾರಣದ ಒತ್ತಡದಿಂದ ಅದನ್ನ ಸಂಪೂರ್ಣವಾಗಿ ಮಾಡ್ಲಿಕ್ಕೆ ಆಗಿಲ್ಲ ಹೊರತುಪಡಿಸಿದ್ರೆ, ಇನ್ನು ಅರ್ಧ ಇಂಚ್ ಭೂಮಿ ನಾವೇನಾದ್ರೂ ಇನ್ಯಾವುದಾದ್ರೂ ಬೇರೆ ವಿಚಾರಕ್ಕೆ ಅದನ್ನ ಬಳಕೆ ಮಾಡ್ಕೊಂಡಿದೀವ? ಆಯ್ತಪ್ಪ, ನಾನು ಒಂದು ಸವಾಲನ್ನ ಇವತ್ತು ಹಾಕ್ಲಿಕ್ಕೆ ಬಯಸ್ತೇನೆ ರಾಜ್ಯ ಸರ್ಕಾರಕ್ಕೆ. ಅನಿತಾ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಹೆಸರಲ್ಲಿರ್ತಕ್ಕಂಥ ಈ ಭೂಮಿ, ನಾನು ಈ ಭೂಮಿಗೆ ಮಣ್ಣಾಗೋವರೆಗೂ, ಮಣ್ಣಾದ್ಮೇಲೂ ಕೂಡ ನನ್ನ ಮಗನ ಕಾಲಕ್ಕೂ ಹೇಳ್ತಾ ಇದ್ದೇನೆ, ಇವತ್ತು ಈ ಪ್ರಾಜೆಕ್ಟ್ ನ ಏನು ಮುಂದುವರಿಸಬೇಕು ಅಂತಕ್ಕಂಥದ್ದು ಆಲೋಚನೆ ಇಟ್ಕೊಂಡಿದ್ದೀರಿ, ಉದ್ದಟತನದಿಂದ ಪ್ರತಿಷ್ಠೆಯಾಗಿ ತಗೊಂಡೇ ಹೊರಟಿದ್ದೀರಿ. ಈ ಪ್ರಾಜೆಕ್ಟ್ ನ ಇಲ್ಲಿಂದಿಲ್ಲ ಕೈ ಬಿಡಿ. ನನ್ನ 33 ಎಕರೆನೋ 32 ಎಕರೆನೋ ನಮ್ಮ ಹೆಸರಿನಲ್ಲಿ ಇರ್ತಕ್ಕಂಥ ಆಸ್ತಿ ಏನಿದೆ, ಅದು ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ ಒಂದು ಶಾಲೆ ಕಟ್ಟಡ, ಒಂದು ಆಸ್ಪತ್ರೆ, ಒಂದು ವೃದ್ಧಾಶ್ರಮ ಕಟ್ಟಡ, ಏನು ಬೇಕಾದ್ರೂ ಮಾಡೋಣ. ಸಾರ್ವಜನಿಕರ ಹಿತಾಸಕ್ತಿಗೆ, ರೈತರ ಹಿತಾಸಕ್ತಿಗೆ ಆ ಭೂಮಿಯನ್ನ ನಿಖಿಲ್ ಕುಮಾರಸ್ವಾಮಿ ಅವರ ಕುಟುಂಬ ಮೀಸಲಿಡ್ತೇವೆ. ಇವತ್ತು ನೀವೇನಾದ್ರೂ ಈ ಪ್ರಾಜೆಕ್ಟ್ ನ ಕೈ ಬಿಡ್ತಕ್ಕಂಥದ್ದಾದ್ರೆ ಮೀಸಲಿಡ್ತಾರೆ. ಇವತ್ತು ರೈತರ ಮುಂದೆ ನಾನು ಕಮಿಟ್ಮೆಂಟ್ ಮಾಡ್ತಾ ಇದ್ದೇನೆ, ನಾವು ನಿಮ್ ತರ ಕಮರ್ಷಿಯಲ್ ಪರ್ಪಸ್ಗೋಸ್ಕರ ತಲೆನಲ್ಲಿ ಇಟ್ಕೊಂಡು ಇವತ್ತು ನಾವು ಈ ಜಮೀನನ್ನ ಖರೀದಿ ಮಾಡಿರ್ತಕ್ಕಂಥವ್ರಲ್ಲ.